ಎಲ್ರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಸ್ವಾಗತ. ಓಕೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ಕಾಂಗ್ರೆಸ್ಸಲ್ಲಿ ಯತೀಂದ್ರ ಅವರು ಏನು ಬೇಕಾದರೂ ಮಾತಾಡ್ಬೋದು. ಅವ್ರಿಗೆ ಯಾರು ನೋಟಿಸು ಏನೂ ಕೊಡೋದೇ ಇಲ್ಲ ಯತೀಂದ್ರ ಅವರಿಗೆ, ಸ್ಪೆಷಲಿ ಯತೀಂದ್ರ ಅವರಿಗೆ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರವರ ಮಗ ಅವರು, ಅದಕ್ಕೆ ಅವ್ರು ಏನು ಮಾತಾಡಿದ್ರು ಅವ್ರು ನೋಟಿಸ್ ಕೊಡಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಕೇಳಿದ್ರು. ಸತೀಶ್ ಜಾರಕಿಹೊಳಿ ಸಾಹೇಬ್ರು ಹೇಳಿದ್ರು, ಕೊಟ್ಟರು ಏನು ಉಪಯೋಗ ಆಗಲ್ಲ ಬಿಡಿ, ಕೊಡ್ಸಾನೆ ಬಿಡಿ, ಬೇಕಾದರೆ ಯತೀಂದ್ರ ಅವರಿಗೆ ನೋಟಿಸ್ ಕೊಡ್ಸಾನೆ ಬಿಡಿ ಅಂತ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಏನು ಹೆಚ್ಚು ಕಡಿಮೆ ಮಾತಾಡಿದ್ರು ಹೈಕಮಾಂಡ್ ಕಡೆಯಿಂದ ಬಂದ್ಬಿಡುತ್ತೆ ನೋಟಿಸ್ ಬಂದಂಗೆ ಬಂದ್ಬಿಡುತ್ತೆ, ಅವ್ರಿಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ಆ್ಯಕ್ಷನ್ ಅವ್ರ ಮೇಲೆ. ಹೀಗಾಗಿ ಅದಕ್ಕೆ ಯತೀಂದ್ರ ಅವ್ರಿಗೆ ಮಾತ್ರ ಏನು ಸ್ಪೆಷಲ್ಲ, ಕಾಂಗ್ರೆಸ್ಸಲ್ಲಿ ಏನು ಬೇಕಾದರೂ ಅದು ಮಾತಾಡ್ತಾರೆ ಅವರು. ಹೈಕಮಾಂಡ್ ಪರ್ಮಿಷನ್ ಇಲ್ದಿರಿ ಏನಂದ್ರೆ ಅದನ್ನು ಮಾತಾಡ್ಬಿಡ್ತಾರೆ. ನಮ್ಮಪ್ಪ 5 ವರ್ಷ CM ಅಂತ ಹೇಳ್ಬಿಟ್ಟಿದ್ರು, ಯಾರು ಹೇಳಿದ್ರಿ ಇವ್ರಿಗೆ ಅಂತ. ಇನ್ನು DK ಶಿವಕುಮಾರ್ ಸಾಹೇಬ್ರ ಕಡೆಯವರು MLAಗಳು ಕೆಲವುಗಳು ಯತೀಂದ್ರ ಅವರ ಮೇಲ್ಗಡೆ ಗರಮ್ಮು. ಯಾಕೆ ಇವ್ರು ಏನಂದ್ರೆ ಅದು ಮಾತಾಡ್ತಾರೆ ಅಂದರೆ ಅವ್ರ ತಂದೆಯವ್ರು ಹೇಳ್ಕೊಟ್ಟಿರ್ತಾರೆ, ಅವ್ರ ಅಪ್ಪ ಹೇಳ್ಕೊಟ್ಟಿರಬೇಕು, ಅದಕ್ಕೆ ಇವ್ರಾಗ ಮಾತಾಡ್ತಾರೆ ಅಂತ. ಇನ್ನು ಕೆಲವ್ರು ಮಾತಾಡ್ತಾವ್ರೆ. ಏನು ವಿಚಾರಗಳು ಏನೋ ನಮಗೂ ಗೊತ್ತಾಗ್ತಾಯಿಲ್ಲ ಕಣಪ್ಪ. ಓಕೆ, ಎಸ್, ಕಾಂಗ್ರೆಸ್ಸಲ್ಲಿ ನಡೀತಾ ಇರೋಂಥದ್ದು. ಇನ್ನು ಏನು ಕ್ರಾಂತಿ ಅಂತ ಇದ್ದರೆ, ಕ್ರಾಂತಿ ಎಲ್ಲ ಫುಲ್ ಶಾಂತಿ ಆಗೋಗಿದೆ. ಆದರೆ ಒಳಗಡೆ ಇದೆ ಕ್ರಾಂತಿ, ಹೊರಗಡೆ ಕಾಣಿಸ್ತಾ ಇಲ್ಲ, ಒಳಗಡೆ ಇದೆ ಕ್ರಾಂತಿ. ಇನ್ನು R ಅಶೋಕ್ ಸಾಹೇಬ್ರು ಅದನ್ನು ಬೇರೆ ಹೇಳಿದ್ರಲ್ಲ, ಕಾಂಗ್ರೆಸ್ ಒಳಗಡೆ ದುಡ್ಡೆಲ್ಲ ಖಾಲಿ, ಕಾಂಗ್ರೆಸ್ನವರೆಲ್ಲ ಫುಲ್ ಜಾಲಿ ಅಂತ. ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಡೋದು, ಎಲ್ಲ ಖಾಲಿ ಮಾಡ್ಬಿಟ್ಟಾರೆ, ಫ್ರೀ ಕೊಟ್ಬಿಟ್ಟು. ತಿಂಗಳಿಗೆ 2,000 ರೂಪಾಯಿ ಕೊಡ್ಬೇಕು ಹೆಣ್ಮಕ್ಳಿಗೆ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ. ಇನ್ನು ಕೆಲವು ಜನ ಹೆಣ್ಮಕ್ಳು ಕಂಪ್ಲೇಂಟು, ಕರೆಕ್ಟಾಗಿ ದುಡ್ಡೇ ಬರ್ತಾಯಿಲ್ಲ, 3 ತಿಂಗಳಾಯಿತು 4 ತಿಂಗಳಾಯಿತು ಅಂಥೇಳಿ ಹಿಂಗೆ ನಡೀತಾ ಇದೆ. ಇನ್ನು ಬಸ್ಗಳಂತೂ ಫ್ರೀ. ಕಾಲೇಜ್ ಸ್ಟೂಡೆಂಟ್ಗಳು ಫುಲ್ ರೊಚ್ಚಿಗೆ ಎದ್ದುಬಿಟ್ಟವ್ರೆ. ಬರೀ ಆಂಟಿಗಳೇ ಇರ್ತಾರೆ ಬಸ್ ಒಳಗಡೆ. ಎಲ್ಲ ವಯಸ್ಸಾದವ್ರು ಹೋಗ್ತಿರ್ತಾರೆ. ನಾವು ಕಾಲೇಜ್ಗೆ ಹೆಂಗೆ ಹೋಗಬೇಕು, ಫುಲ್ ಆಗಿಬಿಟ್ಟಿರುತ್ತೆ, ಫುಟ್ಬೋರ್ಡಲ್ಲಿ ನಿಂತ್ಕೊಂಡು ಹೋಗ್ಬೇಕು ನಾವು, ಹಂಗಾಗ್ಬಿಟ್ಟಿದೆ ಅಂತ. ಇನ್ನು ಕಾಲೇಜ್ ಸ್ಟೂಡೆಂಟ್ಗಳು ಗರಮ್ಮು. ಓಕೆನಾ. ಇನ್ನು ಫ್ರೀ ಕರೆಂಟು 200 ಯೂನಿಟ್ಟು ಫ್ರೀ ಅಂದರು. ಈಗೆಲ್ಲ ಅದ್ರ ಮೇಲೆ ಇನ್ನು ಜಾಸ್ತಿ ಬರೋಕ್ಕೆ ಶುರು ಆಗಿದ್ದದ್ದು. ಇನ್ನು ಕೆಲವರು ಕಂಪ್ಲೇಂಟು 2,000 3,000 4,000 ಬರೋಕ್ಕೆ ಶುರು ಆಗ್ಬಿಟ್ಟೈತೆ. ಅಂದರೆ ಹಳೇದೆಲ್ಲ ಸೇರಿಸಿದ್ದಕ್ಕೆ ಒಂದೇ ಸತಿ ಆಗ್ತಾವ್ರಾ ಯೂನಿಟ್ಗಳು ಅಂಥೇಳಿ ಇನ್ನು ಕೆಲವರು ಅನುಮಾನವಾಗಿ ಹೇಳ್ತಾವ್ರೆ. ನಾನಲ್ಲ ಕಣಪ್ಪ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಇನ್ನು ಪ್ರಿಯಾಂಕಾ ಗಾಂಧಿಯವರು ಹೇಳಿರೋಂಥದ್ದು, ಎಲ್ಲಿ ದೆಹಲಿ ಸಭೆಯಲ್ಲಿ ಹೇಳಿರೋಂಥದ್ದು ಪ್ರಿಯಾಂಕಾ ಗಾಂಧಿಯವರು, ಪ್ರಧಾನಮಂತ್ರಿ ಮೋದಿಜಿಯವರು ಎಷ್ಟು ವರ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗೋರಲ್ಲ ಅಷ್ಟು ವರ್ಷ ನೆಹರು ಅವರು ಜೈಲಲ್ಲಿದ್ದರು. ಯಾಕಿದ್ರು? ದೇಶದಗೋಸ್ಕರ, ದೇಶಕ್ಕೆ ಆಜಾದ್ ಕೇಲಿಯೇ, ದೇಶಕ್ಕೆ ಸ್ವತಂತ್ರ ತರೋದಕ್ಕೋಸ್ಕರ ಅವರು ಅಷ್ಟು ವರ್ಷ ಜೈಲಲ್ಲಿದ್ದರು. ಈಗ ನೀವು PM ಆಗಿ ಇಲ್ಲಿ ನೀವು ಇಷ್ಟು ಮೆರಿತಾ ಇದ್ದೀರಲ್ಲ, ಅವ್ರು ಇದೇ ಥರ ಇಷ್ಟೇ ವರ್ಷ, ನೀವು ಎಷ್ಟು ವರ್ಷ ಈಗ ಆಗಿದ್ರು ಅಷ್ಟು ವರ್ಷ ಅವ್ರು ಜೈಲಲ್ಲಿ ಕಾಲ ಕಳೆದ್ರು. ಯಾಕಂದರೆ ದೇಶಕ್ಕೆ ಸ್ವತಂತ್ರ ತರಬೇಕು ಅಂತ ಪ್ರಿಯಾಂಕಾ ಗಾಂಧಿಯವರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಮೋದಿಯವರು ಅಲ್ಲೇ ಇದ್ದರು. ಇನ್ನು ವಿಧಾನಸೌಧದಲ್ಲಿ ನಡೆದಂಥ ಒಂದು ಘಟನೆ, ಸುನಿಲ್ ಕುಮಾರ್ ಅವರು, DK ಶಿವಕುಮಾರ್ ಸಾಹೇಬರು ಎದ್ದುಬಿಟ್ಟು ಎಲ್ರಿಗೂ ಕೈ ಮುಗಿದು, ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಏನೋ ನೀವೇನು ಮಾಡ್ತಾ ಇದ್ದೀರೋ ಅದನ್ನು ಕೂಡ ನಾವು ಹೇಳೋದನ್ನು ಮಾಡಿ ತೋರಿಸಿರೋಂಥ ಸರ್ಕಾರ ನಮ್ಮದು, ಹಂಗೆ ಹಿಂಗೆ ಅಂತ ಕೈ ಮುಗಿದ್ರು. ಅದಕ್ಕೆ ಸುನಿಲ್ ಕುಮಾರ್ ಅವರು ಒಂದು ಟಾಂಗ್ ಕೊಟ್ಟರು. ಅಶ್ವಥ್ ಅವರು ಹಾಡಿರುವಂಥ ಹಾಡು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಈ ಥರ ಒಂದು ಹಾಡಿತ್ತು. ಆ ಹಾಡನ್ನ ಸುನಿಲ್ ಕುಮಾರ್ ಅವರು DK ಶಿವಕುಮಾರ್ ಅವರಿಗೆ, ಖಾಲಿ ಇದೆ ಚೇರು ಕುಂದ್ರಲು ಆಗುತ್ತಿಲ್ಲವೇ ಅಂಥೇಳಿ ಇವರು ಅವ್ರಿಗೆ ರೇಗಿಸಿದ್ರು ಕಣಪ್ಪ. ಈಗ ಈ ಥರ ಇಷ್ಟು ನಯ ವಿನಯ ಎಲ್ಲ ಹೆಂಗೆ ಬಂತು? DK ಸಾಹೇಬ್ರು ನೀವು ಅದೇ DK ಶಿವಕುಮಾರ್ ಸಾಹೇಬ್ರಾ ನೀವು? ಸಿಮ್ಮದಂತಿದ್ದವ್ರು ನೀವು ಇದ್ದಕ್ಕಿದ್ದಂಗೆ ಕೈ ಮುಗಿದು ಇವೆಲ್ಲ ಮಾಡ್ತಾ ಇದ್ದೀರಂದರೆ ಚೇರ್ಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಈಗ ಬಂದಿರೋಂಥ ವಿನಯನ ಚೇರ್ಗೋಸ್ಕರ ಆ ಥರ ಏನೋ ಬದಲಾವಣೆ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ ನೀವು ಅಂಥೇಳಿ ಸುನಿಲ್ ಕುಮಾರ್ ಅವರು ಪ್ರಶ್ನೆ ಹಾಕಿರೋಂಥದ್ದು. ಫುಲ್ಲು ಎಲ್ಲರೂ ನೆಗ್ತಾ ಇದ್ರು ಕಣಪ್ಪ, ಫುಲ್ ಜಾಲಿ ಆಗ್ಬಿಟ್ಟಿತ್ತು. ಇನ್ನೊಂದು ವಿಚಾರ ಹಾಕೊಂಡ್ರಪ್ಪ. ಇನ್ನು ಇವರು ಸಿಕ್ಕಿದ್ರು, KN ರಾಜಣ್ಣ ಸಾಹೇಬ್ರಿಗೂ ಕೇಳಿದ್ರು, ಏನು ನೀವು ಮೀಟಿಂಗ್ ಹೋಗಿದ್ರಾ, ಡಿನ್ನರ್ ಮೀಟಿಂಗ್? ಇಲ್ಲ, ನಾನು ಡಿನ್ನರ್ ಮೀಟಿಂಗ್ ಯಾವುದೋ ಹೋಗಿಲ್ಲ, ನಮ್ಮ ಗುರುಗಳ ಸ್ವಾಮಿಗಳೊಬ್ಬರು ಕರೆದಿದ್ರು, ಸ್ವಲ್ಪ ಏನೋ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಈ ಡಿನ್ನರ್ ಮೀಟಿಂಗು ನಾನು ಹೋಗಿಲ್ಲ, ನಾನು ಕರೆದಿಲ್ಲ. ಆಮೇಲೆ ನೀವು ಅಲ್ಲಿ ಕಾಂಗ್ರೆಸ್ಸಲ್ಲಿ ಇಲ್ಲ, ಇಲ್ಲಿ ಇಲ್ಲದೇ ಇರಲಿ, ಅಧಿಕಾರದೇ ಇಲ್ಲದೇ ನಿಮಗೆ ಯಾಕ್ರಪ್ಪ ಅದಲ್ಲ ಬಿಡ್ರಿ, ನಾನು ಅದಕ್ಕೆ ಹೋಗಿರಲಿಲ್ಲ. ಒಟ್ಟು ಸ್ವಾಮಿಗಳು ಏನೋ ಕರೆದಿದ್ರು, ಸ್ವಲ್ಪ ಏನೋ ವ್ಯವಸ್ಥೆಗಳು ಏನೋ ಮಾತಾಡೋದಿತ್ತು, ಅದ್ರ ಪರವಾಗಿ ನಾನು ಹೋಗಿದ್ದೆ. ಅದನ್ನು ಬಿಟ್ಟು ನನಗೆ ಗೊತ್ತಿಲ್ಲ. CM ಬದಲಾವಣೆದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾಕೆ ಬೇಕಾದಲ್ಲ ನನಗೆ ಗೊತ್ತಿಲ್ಲ. ಹೋಗಿ ಅವ್ರಿಗೆ ಕೇಳಿ, ಯಾರು ಬದಲಾಯಿಸ್ತೀನಿ ಅಂದವರು, ಯಾರು ಬದಲಾಯಿಸ್ತಾರೋ ಅವ್ರಿಗೋಗಿ ಕೇಳಿ, ನನಗೇನು ಕೇಳ್ತೀರಾ ಅಂತೇಳಿ KN ರಾಜಣ್ಣ ಅವರು ಹೇಳ್ಬಿಟ್ಟು ಟಾಟಾ ಬಾಯ್ ಅಂದು ಹೋಗ್ಬಿಟ್ರು ಕಣಪ್ಪ ಅಲ್ಲಿಂದ. ಇನ್ನು ಕುಣಗಲ್ ರಂಗನಾಥ್ ಅವರು ಯತೀಂದ್ರ ಅವರ ಮೇಲೆ ಆರೋಪ, ಅವ್ರ ಮೇಲೆ ನೋಟಿಸ್ ಕಳಿಸ್ಬೇಕು ಅಂತೇಳಿ 2-3 ಸತಿ ಕೊಟ್ಟರು, ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ನೀವು ಯಾಕೆ ಹೋಗಿ ಕೇಳಲಿಲ್ವಾ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು, ಇಲ್ಲ ಈಗ ಸದ್ಯಕ್ಕೆ ಸುಮ್ಮನಿದ್ದೀನಿ, ಬೇಡ ಅಂತ ನಾನೇ ಸುಮ್ಮನಿದ್ದೀನಿ. ಯತೀಂದ್ರ ಅವರು ತುಂಬ ಹೇಳಬಾರ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಾನು ನೋಟಿಸ್ ಕಳಿಸಿದ್ದೀನಿ ಅಂತ. ಇನ್ನು ಯಾಕೆ ಅಂದರೆ DK ಶಿವಕುಮಾರ್ ಸಾಹೇಬ್ರೇನವರು ತಡೆದವರ, ಸುಮ್ಮನಿದ್ದು ಬಿಡು ಬೇಡ ಅಂತ ಕುಣಗಲ್ ರಂಗನಾಥ್ ಅವ್ರಿಗೆ ಹೇಳಿದಾರ DK ಸಾಹೇಬರು, ಬೇಡ ಸುಮ್ಮನಿರು, ಯಾವುದಕ್ಕೆ ಏನು ಹೋಗೋಕ್ಕೆ ಹೋಗಬೇಡ ಮುಂದೆ
ನೋಡೋಣ ಏನಾಗುತ್ತೆ ಅಂತ ಏನಾದರೂ ಕಾದಿರ್ಬೋದಾ ಅನ್ನೋದು ಒಂದು ವಿಚಾರ ಬಂದಿದೆ ಕಣಪ್ಪ ನಮಗೆ. ಇನ್ನೊಂದು ವಿಚಾರ ಕಣಪ್ಪ, ಜಮೀರ್ ಅಹ್ಮದ್ ಸಾಹೇಬರು, ಶಿವಾಜಿನಗರ. ಎಸ್, ಜಮೀರ್ ಅಹ್ಮದ್ ಸಾಹೇಬರು ಯಾರಿಗೆ? ಸಿ ಎಮ್ ಸಾಹೇಬರಿಗೆ ತುಂಬ ಆಪ್ತರು, ತುಂಬ ಕ್ಲೋಸ್ ಫ್ರೆಂಡ್, ಬ್ರದರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಜಮೀರ್ ಅಹ್ಮದ್ ಸಾಹೇಬರು. ಸೀಟ್ ಬದಲಾಯಿಸೋ ತಾಕತ್ತು ಯಾರಿಗಿದೆ ನೋಡೋಣ. ನಮ್ಮ ಸಿ ಎಮ್ ಸಾಹೇಬ್ರಿಗೆ ಇಳಿಸ್ಬಿಡ್ಲಿ, ಯಾರಿಗೆ ತಾಕತ್ತೈತೆ ನೋಡ್ತೀನಿ, ಇಳಿಸ್ಲಿ ನೋಡೋಣ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಕೆಳಗಡೆ ತಾಕತ್ತಿದ್ರೆ ಅದಿರೋ ತಾಕತ್ತು ಒಬ್ಬರಿಗೆ, ಅದು ಹೈಕಮಾಂಡಾಗ ಮಾತ್ರ ಅಂತ ಹೇಳಿರೋಂಥ ವಿಚಾರ. ಓಕೆನ್ರಪ್ಪ, ಇನ್ನು ತಾಕತ್ತಿರೋದು ಹೈಕಮಾಂಡಾಗ ಮಾತ್ರ, ಯಾರಿಗೂ ತಾಕತ್ತಿಲ್ಲ ಅಂತ ಹೇಳಿರೋದು ಜಮೀರ್ ಅಹ್ಮದ್ ಸಾಹೇಬರು. ತಾಕತ್ತಿದ್ರೆ ಇಳಿಸ್ಲಿ ನೋಡೋಣ ಅಂತ ಓಪನ್ ಚಾಲೆಂಜಾಗಿ ಹೇಳಿರೋಂಥದ್ದು ಜಮೀರ್ ಅಹ್ಮದ್ ಸಾಹೇಬರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋ ತಾಕತ್ತು ಕಾಂಗ್ರೆಸ್ಸಲ್ಲಿ ಯಾರಿಗೂ ಇಲ್ಲ. ಅವ್ರ ಸೀಟಲ್ಲಿ ಎಬ್ಸೋಕ್ಕೂ ಆಗಲ್ಲ, ಆಗೋದೇ ಇಲ್ಲ. 5 ವರ್ಷ ಅವರೇ ಸಿ ಎಮ್ ಅಂತ ಹೇಳಿರೋಂಥ ವಿಚಾರ. ಆಯ್ತಪ್ಪ, ಇನ್ನು ಇವತ್ತಿನ ಸುದ್ದಿಗಳು ಇಷ್ಟ ಆಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ. ನೀವು ಸುದ್ದಿಗಳು ನೋಡ್ತಾ ಇರ್ತೀರಿ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಹೋಗಿ ಬರ್ತೀನಿ, ಮತ್ತೆ ನಾಳೆ ಸುದ್ದಿಗಳು ತೊಗೊಂಬರ್ತೀನಿ. ಎಲ್ಲ ನನ್ನ ಹತ್ರಗೂ ಧನ್ಯವಾದಗಳು. ನಮಸ್ಕಾರ. ಶೇಂಭುಲಿಂಗ ಮತ್ತೆ ಧೀರೇಂದ್ರ ಗೋಪಾಲ್ ಬಂದರು ಕಣಪ್ಪ. ಎತ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ಇದು ನನ್ನ ಧ್ವನಿ ಕಣಪ್ಪ. ಬರ್ತೀನಿ ರೀ ಶೇಂಭುಲಿಂಗ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.